ಜಿಲ್ಲಾ ಗೌರವಾಧ್ಯಕ್ಷರಾದ ಮಾಧವಪ್ಪ ಅವರೇ ಹಾಗೂ ನಮ್ಮ ರಾಜ್ಯ ನಿರ್ದೇಶಕರಾದ ಸುರೇಶ್ ಅವರು, ಲಕ್ಷ್ಮಿ ಅವರು, ಸರಸ್ವತಿ ಅವರು ಮತ್ತು ಸಂಘಟನಾ ಕಾರ್ಯದರ್ಶಿಯಾದ ಕೃಷ್ಣ ಅವರು ಹಾಗೂ ಚಾಮರಾಜನಗರ ಜಿಲ್ಲೆಯ ಹಿಂದುಳಿದ ವರ್ಗದ ಮುಖಂಡರಾದಂಥ ಚೇತನ್ ಅವರು, ಸಿದ್ದರಾಜ್ ಅವರು, ಮಹೇಶ್ ಅವರು ಹಾಗೂ ಬಂಗಾರ ನಾಯಕರು ಹಾಗೂ ಎಲ್ಲ ಆತ್ಮೀಯ ಅಹಿಂದ ವರ್ಗದ ಮುಖಂಡರಿಗೆ ನಮಸ್ಕರಿಸಿ, ನಾವು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟವನ್ನು ಮಾಡಿರುವ ಉದ್ದೇಶ ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವಂಥ ಸಂಘಟನೆ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಸಂಘಟನೆ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದಂಥ ಸಂಘಟನೆ ಅಲ್ಲ ನಮ್ಮದು. ಇದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, SDP ಇರ್ಬೋದು, ಯಾವುದೇ ಪಕ್ಷಕ್ಕೂ ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ. ಇದು ಒಂದು ಪಕ್ಷಾತೀತ ಸಂಘಟನೆ. ಈ ಏನು ರಾಜ್ಯದಲ್ಲಿ ಶತಮಾನಗಳಿಂದ ಶೋಷಣೆಗೊಳಗಾದಂಥ ನಮ್ಮ ಸಮುದಾಯಗಳಿವೆಯೋ, ಸುಮಾರು 1,000ಕ್ಕೂ ಹೆಚ್ಚು ಸಮುದಾಯಗಳಿವೆ. SC, ST, OBC, ಮೈನಾರಿಟಿ. ಈ ಸಮುದಾಯಗಳಲ್ಲಿ ಸ್ವತಂತ್ರ ಬಂದು 77 ವರ್ಷ ಕಳೆದಿದ್ರು ಕೂಡ ಇನ್ನೂ ಒಂದು 5% ಸಮುದಾಯ ಇದ್ದು ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಮುಂದುವರೆದಿಲ್ಲ. ಆದ್ರೆ ಈ ಸಮುದಾಯಗಳ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕು, ಈ ಸಮುದಾಯಗಳಿಗೆ ಸಿಗುವಂತ ಸೌಲಭ್ಯಗಳನ್ನ ದೊರಕಿಸ್ಕೊಡ್ಬೇಕು. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಶೋಷಣೆಗಳಾದಂತ ವ್ಯಕ್ತಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಉಂಟಾಗ್ತೇವೆ. ಇದು ಕೇವಲ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು, ನೆಟ್ವರ್ಕ್ ಮಾಡಿಸ್ಕೊಂಡು, ಶೋಕಿ ಮಾಡಕ್ಕೆ ಮಾಡ್ಕೊಂಡಿರುವಂತ ಸಂಘಟನೆ ಅಲ್ಲ. ಕಟ್ಟ ಕಡೆ ಯಾವ ಚಾಮರಾಜನಗರ ಲಾಸ್ಟ್ ಹಳ್ಳಿಯಲ್ಲಿ ತೊಂದರೆ ಆದರೂ ಕೂಡ ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತ ಸಂಘಟನೆ ನಮ್ಮ ಅಹಿಂದ ಸಂಘಟನೆ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂತ ಸಂಘಟನೆ. ಕೆಲವು ಇನ್ನೂ ಕಿಡಿಗೇರಿ